Today topic is decimal to binary conversion. ಸೊ ನಿನ್ನೆ ನಾವು ನೋಡಿದ ಯಾವುದು ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ನೋಡಿದ್ವು. ಸೊ ಇವತ್ತು ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸೊ ಒಂದು 25 ಅಂತ ಹೇಳಿ ಅವ್ರು ಏನ್ ಮಾಡಿರ್ತಾರೆ, ಡೆಸಿಮಲ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಅದನ್ನು ನಮಗೆ ಬೇಸ್ ಅಲ್ಲಿ 10 ಅಂತ ರೆಪ್ರೆಸೆಂಟ್ ಮಾಡಿರ್ತಾರೆ. ಅದೇ ನಾವು ಇವಾಗ ಅದನ್ನ ಬೈನರಿ ವ್ಯಾಲ್ಯೂಗೆ ಏನ್ ಮಾಡಬೇಕು, ಕನ್ವರ್ಷನ್ ಮಾಡಬೇಕು. ಸೊ ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ LCM ಮೆಥಡ್ ಅಂತ ಮ್ಯಾಥ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ 25 ನ ಇಲ್ಲಿ ಯಾವ್ದಿದೆ, ಬೈನರಿ. ಬೈನರಿ ಮೀನ್ಸ್ 2. ಈ 2 ಇಂದ ನಾವೇನ್ ಮಾಡಬೇಕು, ಡಿವಿಷನ್ ಮಾಡ್ತಾ ಹೋಗ್ಬೇಕು. ಸೊ 2 1s 2, 2 2s 4, ರಿಮೈಂಡರ್ 1, 2 6s 12, ರಿಮೈಂಡರ್ 0, 2 3s 6, ರಿಮೈಂಡರ್ 0, 2 1s 2, ರಿಮೈಂಡರ್ 1. So what is the binary value of 25 means? So 1 1 0 0 1 ಹಿಂಗಿಂದ ನಾವು ಅದನ್ನ ತಗೋಬೇಕಾಗುತ್ತೆ. 1 1 0 0 1 ಇದು ನಾವೇನಂತ ಕರೀತೀವಿ, 25 ಗೆ ಬೈನರಿ ವ್ಯಾಲ್ಯೂ ಯಾವ್ದಪ್ಪ ಅಂತಂದ್ರೆ 1 1 0 0 1 ಅಂತ ಗೊತ್ತಾಯ್ತು. ಇದೇ ಇದ್ರಲ್ಲೇ ಡೆಸಿಮಲ್ ಅಲ್ಲೇ ಇನ್ನೂ ಒಂದು ಇದೆ. ಯಾವ್ದು ಸರ್ ಅಂತಂದ್ರೆ ನೆನ್ನೆ ಹೇಳ್ಕೊಟ್ಟಿದೆ, ಫ್ರಾಕ್ಷನಲ್ ಪಾರ್ಟ್ ಅಂತ. ಸೇಮ್ ಥಿಂಗ್ ಇಲ್ಲಿ ಈಗ 25ಗೆ 0.23 ಅಂತ ಬರುತ್ತೆ. ಸೊ ಈಗ ನಿಮಗೆ 25 ಮಾಡೋದು ಹೆಂಗೆ, ನಾರ್ಮಲ್ ಇದೇ ತರ ಅಂತ ಗೊತ್ತಾಯ್ತು. ಈ 0.23ಗೆ ಹೆಂಗ್ ಮಾಡೋದು ಸರ್? ಏನಿಲ್ಲ, ಜಸ್ಟ್ ಈ 0.3 ನ 0.23 ಇಂಟು 2 ಮಾಡುವಂಥದ್ದು. ಸೊ 2 3s 6, 2 2s 4, 0.20s 0. ಇಲ್ಲೇನು ವ್ಯಾಲ್ಯೂ ಬಂದಿರುತ್ತಲ್ಲ ಅದನ್ನ ಇಲ್ಲಿ ಬರ್ಕೊಳ್ಳುವಂಥದ್ದು. ಸೊ ಅಗೇನ್ ಇಲ್ಲೇನಿದೆ 0.46. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ 0.46 ಇಂಟು 2 ಈಕ್ವಲ್ ಟು 2 6s 12, 1 carry, 2 4s 8, plus 1 9, so 0. ಸೊ ಇದನ್ನ ಇವಾಗ ಯಾವ್ದು ಬರ್ಕೋಬೇಕು, ಇದನ್ನ ಬರ್ಕೋಬೇಕು. ಸೊ 0. ಸೊ ಅಗೇನ್ ಮತ್ತೆ ಇಲ್ಲಿರೋ ಇದನ್ನ ತಗೋಬೇಕು, 0.92 ಇಂಟು 2, 2 2s 4, 2 9s 18, 1 carry, 2 0s 0. ಇಲ್ಲೇನಿದೆ 1 ಇದೆ. ಸೊ ಇವಾಗ ಯಾವ್ದು ತಗೋಬೇಕು, 1 ತಗೋಬೇಕು. ಅದೇ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತಗೋಬೇಕು ಅಂತಂದ್ರೆ 1 ತಗೊಳಂಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ನಾವು 0.84 ಅಂತ ತಗೋಬೇಕು, ಇಂಟು 2 ಮಾಡಬೇಕು. ಸೊ 2 4s 8, 2 8s 16, ಅಗೇನ್ 1 ಕ್ಯಾರಿ, 2 0s 0, 1 ಅಂತ ಬರ್ಕೋಬೇಕು. ಸೊ ಮತ್ತೆ ಇದನ್ನ ಇಲ್ಲಿ ಬರ್ಕೋಬೇಕು. ಸಾಕು. 4 ಸ್ಟೆಪ್ಗೆ ನಾವು ಸ್ಟಾಪ್ ಮಾಡ್ಬೋದಿಲ್ಲ, 3 ಸ್ಟೆಪ್ಗೂ ಸ್ಟಾಪ್ ಮಾಡ್ಕೋಬಹುದು. ನಾವು ಅವಾಗಲೇ ಇದನ್ನ ಹಿಂಗಿಂದ ತಗೊಂಡ್ರೆ ಈ ಡೆಸಿಮಲ್ ಪಾಯಿಂಟ್ ಅಲ್ಲಿ ಇರೋದನ್ನ ನಾವು ಹಿಂಗಿಂದ ತಗೋಬೇಕು. ಸೊ ಅವಾಗ 0 0 1 ಈ 23 ವ್ಯಾಲ್ಯೂ ಇರೋದನ್ನ ಬೇಕಾದ್ರೆ ನಾವು 0 0 1 ಅಂತ ತಗೊಂಡ್ರು ಏನ್ ಆಫ್ ಆಗುತ್ತೆ. ಸೊ ಅವಾಗ ಇಲ್ಲೇ ಬರ್ಕೋತೀವಿ ನೋಡಿ, 25.23ದು ಬೈನರಿ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ಫಸ್ಟ್ 25 ಏನ್ ಕಂಡಿಟ್ಕೊಂಡಿದೀನಿ, 1 1 0 0 1 ಪಾಯಿಂಟ್, ಮತ್ತೆ ಏನಿದೆ ಅದನ್ನ ಬರ್ಕೋಬೇಕು, 0 0 1 ಇಲ್ಲ ಫುಲ್ 1 ಆದ್ರೂ ಬರ್ಕೋಬಹುದು. ನಾವು ಎರಡೇ ಡಿಜಿಟ್ ಇದು ಮಾಡ್ಕೊಂಡ್ರು ಸ್ಟಾಪ್ ಮಾಡ್ಕೊಂಡ್ರು ಏನೂ ಆಗಲ್ಲ. ಸೊ ಇಲ್ಲ ನಾನು 4 ಡಿಜಿಟ್ ಮಾಡ್ತೀನಿ ಅಂದ್ರೂ ಓಕೆ. ದಿಸ್ ಇಸ್ ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ಅಂತ ನಾವು ಹೇಳ್ಬೋದು. ಅಗೇನ್ ಇನ್ನೂ ಒಂದು ಮಾಡಿ ತೋರಿಸಿ ಸರ್ ಅಂತಂದ್ರೆ ಇನ್ನೂ ಒಂದು ಮಾಡೋಣ. ಸೊ ಇವಾಗ ಒಂದು 45 ಇದನ್ನು ನಾನು ಏನ್ ಮಾಡಬೇಕು, ಬೇಸ್ ಅಲ್ಲಿ 10 ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಬೈನರಿಗೆ ಕನ್ವರ್ಷನ್ ಮಾಡಿ ತೋರಿಸ್ಬೇಕು. ಸೊ ಇದು ಕೂಡ ಡೆಸಿಮಲ್ ಟು ಬೈನರಿ ಕನ್ವರ್ಷನ್. ಸೊ 45 ಹೆಂಗೆ, ನಾರ್ಮಲ್ 45
0.12 ತಗೊಳ್ಳೋಣ. 45 ಹೆಂಗೆ? ನಾರ್ಮಲ್ 45ನ 2 2s are 4, 2 2s are 4, ರಿಮೈಂಡರ್ 1. 2 1s are 2, 2 1s are 2, ರಿಮೈಂಡರ್ 0. 2 5s are 10, ರಿಮೈಂಡರ್ 1. 2 2s are 4, remainder 1. 2 1s are 2, remainder 0. So what is the value of 45 in the binary? Means 1 0 1 1 0 1. ಇದು ಗೊತ್ತಾಯಿತು. 45ಗೆ ನಮಗೆ ಬೈನರಿ ವ್ಯಾಲ್ಯೂ ಗೊತ್ತಾಯಿತು. ಅದೇ ರೀತಿ ಫ್ರಾಕ್ಷನಲ್ ಪಾರ್ಟಲ್ಲಿ ಇದೆಯಲ್ವಾ, ಅದನ್ನು 0.12 ಇಂಟು 2. 2 2s are 4, 2 1s are 2, 2 0s are 0. ಯಾವ್ದು ಬರ್ಕೋಬೇಕು ನಾವು? ಸ್ಟಾರ್ಟಿಂಗ್ ಇದೆಯಲ್ಲ ನಂಬರ್ ವ್ಯಾಲ್ಯೂ, ಅದನ್ನ ನಾವು ತಗೋಬೇಕು. ನೆಕ್ಸ್ಟ್ ಅಗೇನ್ ಮತ್ತೆ ಇಲ್ಲಿ 1 ಇದ್ದಾಗ 1 ಬಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲೂ ನಾವು 0ನೇ ತಗೋಬೇಕು. 0 ಇದ್ರೂ ಕೂಡ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 0ನೇ ತಗೋಬೇಕು. 0.24 ಇಂಟು 2, 2 4s are 8, 2 2s are 4, ರಿಮೈಂಡರ್ 0. ಸೊ ಯಾವ ವ್ಯಾಲ್ಯೂ ತಗೋಬೇಕು? 0ನೇ. ಅಗೇನ್ ಮತ್ತೆ 0.48 ಇಂಟು 2, 2 8s are 16, 1 ಕ್ಯಾರಿ, 2 4s are 8 ಪ್ಲಸ್ 1 9 ಆಗುತ್ತೆ. ಮತ್ತೆ 2 0 0 0. ಮತ್ತೆ ಯಾವ್ದು ಬಂತು? ಇಲ್ಲಿ ಯಾವ್ದಿದೆ? 0ನೇ ಇದೆ. ಲಾಸ್ಟ್ ಒನ್ ಮಾಡಬೇಕು ಅಂತಂದ್ರೆ ನೋಡಿ, ಇವಾಗ 1 ಬರುತ್ತೆ. 0.96 ಇಂಟು 2, 2 6s are 12, 2 9s are 18 ಪ್ಲಸ್ 1 19, 1 ರಿಮೈಂಡರ್. ಸೊ 1 ಬರ್ಕೊಂತೀನಿ. ಸೊ ಇವಾಗ ನೋಡಿ 1 ಬಂತು. ಸೊ ಈಗ ಮತ್ತೆ ನಾನು 1.92 ತಗೊಳಂಗಿಲ್ಲ. ಏನಂತ ತಗೋಬೇಕು? 0.92 ಇಂಟು 2 ಅಂತ ತಗೋಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಆದ್ರೆ ನನಗೆ ಇಷ್ಟೇ ಸ್ಟೆಪ್ ಸಾಕು. ನೋಡಿ, ನಾನು 45 ಈ ಕಡೆ ಪಾಯಿಂಟ್ ಇಂದ ಈ ಕಡೆ ಇರೋದಕ್ಕೆ 45ಗೆ ನಾನು ರಿಮೈಂಡರ್ ಉಳಿದು ಹಿಂಗ್ ತಗೊಂತೀನಿ. ಅದೇ ಫ್ರಾಕ್ಷನಲ್ ಪಾರ್ಟಿಗೆ ಮಾತ್ರ ಹಿಂಗ್ ತಗೊಂತೀನಿ. ಮತ್ತೆ ನೋಡಿದ್ ನನಗೆ 0 0 0 1 ಅಂತ ಬರುತ್ತೆ. ನಾನು ಇಲ್ಲಿಂಗ್ ನಿಲ್ಸಿದ್ರು ಇದು ಕರೆಕ್ಟ್ ಆನ್ಸರ್ ಅಂತ ಅನ್ಕೊಂತೀವಿ. ಇದು ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಅಯ್ಯೋ, ಥ್ಯಾಂಕ್ ಯು ಗಾಯ್ಸ್.